ಮಾಡಿದ್ದೀವಿ ಟ್ರೈಲರ್. ಬಹುಶಃ ಒಳ್ಳೆ ಫಿಲಮ್ ಬರುತ್ತೆ ಅಂತ ಅನ್ಕೋಬಹುದು. ನಾವು ಲಾಂಚಿಂಗ್ ನೋಡಿದ ಪ್ರಕಾರ, ಟ್ರೈಲರ್ ಲಾಂಚ್ ಪ್ರಕಾರ ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಒಳ್ಳೆ ಆ್ಯಕ್ಟನ್ನ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ, ಭರವಸೆ ಬರುತ್ತೆ. ಸಕ್ಸಸ್ಫುಲ್ಲಾಗಿ ಆಡಿಯನ್ಸ್ಗೆ ಇಷ್ಟ ಆಗೋ ರೀತಿಯಲ್ಲಿ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ನಾನು, ನಮ್ಮ ನಾಗೇಂದ್ರ ಪ್ರಸಾದ್ ಮತ್ತು ಸಚಿನ್ ಬೇರೆ ಸೇರ್ಕೊಂಡಿದ್ದಾನೆ. ನಿಮ್ಮ ಹೆಸರು ಮಾತಾಡಿದ್ರು ಚೇತನ್ ರವಿ. ಆ್ಯಕ್ಟ್ರಸ್ಸು, ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಎಲ್ಲ ಹಿತೈಷಿಗಳು ಸಮ್ಮುಖದಲ್ಲಿ ಇವತ್ತು ಕಿರಿಕ್ ಲಾಂಚಿಂಗ್ನ ಮಾಡಿದ್ದೀವಿ. ಇದಿನ್ನು ಮುಂದೆ ಆದಷ್ಟು ಬೇಗ ಚಿತ್ರ ಕಿರಿಕ್ ಅನ್ನೋದು ಸ್ಟಾರ್ಟ್ ಆಗಿದ್ದೆ ಒಂದು ವಿಪರ್ಯಾಸ. ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು. ಆಗ ನನಗೆ ಯಾವುದೋ ಒಂದು ಸಾಂಗ್ ಶೂಟಲ್ಲಿದ್ದಾಗ ನಮ್ಮ ಡೈರೆಕ್ಟ್ರು ನಮ್ಮ ಹೀರೋನ ಕರ್ಕೊಂಬಂದರು. ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದರು. ಆ ಸಿನಿಮಾ ಅಂತಂದರೆ ಇವರು ಸ್ವಲ್ಪ ತಪ್ಪಗೆ ಗುಂಡುಗಿದ್ರು. ಸೊ ಸಿನಿಮಾ ಮಾಡಬೇಕು ಅಂತ ಅಂದಾಗ ನೀವು ಸ್ವಲ್ಪ ಡೆಡಿಕೇಶನ್ ಆಗಬೇಕು ಹೀರೋಗೆ ಹೇಳಿದೆ. ಅವರೊಂದು 18ರಿಂದ 20 kg ರೆಡ್ಯೂಸ್ ಮಾಡಿದ್ರು. ಆಮೇಲೆ ಈ ಸಿನಿಮಾ ಬಗ್ಗೆ ಮಾತಾಡಿ ಒಂದು ಕತೆ ಮಾಡಿ ಸ್ಟಾರ್ಟ್ಅಪ್ ಮಾಡಿದ್ವಿ. ಸಿನಿಮಾ ಟೈಟ್ಲೇ ಹೇಳ್ತದೆ ಕಿರಿಕ್ ಅಂತ. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ವರೆಗೂ ಇಲ್ಲಿಗೆ ಬರೋವರೆಗೂ ಆಲ್ಮೋಸ್ಟ್ ಆಲ್ ಕಿರಿಕೆ, ಸಣ್ಣ ಪುಟ್ಟದಾಗಿ ನಡೀತಾನೆ ಇರ್ತದೆ. ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂದ್ರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಮೊನ್ನೆ ಮೀಟ್ ಮಾಡಿದಾಗ ಹೇಳಿದ್ರು, ಟೈಟ್ಲು ಕಿರಿಕ್ ಕಣ ಅಂತೆ. ಆಲ್ಮೋಸ್ಟ್ ಆಲ್ ಈ ಟೈಟ್ಲು ನೋಡಿದ ಮೇಲೆ ಗೊತ್ತಾಯ್ತು ಎಷ್ಟು ಬಾರಿ ಕಿರಿಕ್ ಆಗಿದೆ ಅಂತ. ಈ ಫಸ್ಟ್ ಡೈಲಾಗ್ ಕೇಳಿದ್ದು ಅಣ್ಣನೇ. ಇವತ್ತು ನರ್ವಸ್ ಆಗ್ತಾ ಇರೋದು ನಮ್ಮ ಡೈರೆಕ್ಟರ್ ಗಂಗುನೇ. ಹಾಗೆ ಒಂದು ಸಣ್ಣ ಹೆಳೆ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಪುಟ್ಟ ಕತೆ, ಅದರಲ್ಲಿ ವಿಶೇಷವಾಗಿ ವಿಭಿನ್ನವಾಗಿ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಅತ್ಯದ್ಭುತ ಅಂತ ಹೇಳಲ್ಲ, ಬಟ್ ಬ್ಯೂಟಿಫುಲ್ ಆಗಿ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋ ಅಂತ ಒಂದು ಸಬ್ಜೆಕ್ಟ್ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಕಿರಿಕ್ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ತಾ, ಮಾತಾಡೋರು ಇನ್ನೂ ತುಂಬ ಜನ ಇದ್ದಾರೆ. ಆಮೇಲೆ ನನ್ನ ಫೋಟೋಗ್ರಫಿ ಬಗ್ಗೆ ಹೇಳಬೇಕು ಅಂದರೆ, ಈ ಕಿರಿಕಲ್ಲಿ ಒಂದು ವಿಶೇಷವಾಗಿ ಫೋಟೋಗ್ರಫಿಗೆ ಒಂದು ವಿಶೇಷತೆ ಕೊಟ್ಟರು. ಏನಾದರೂ ಮಾಡಿ ಒಂದು ಪ್ರಯತ್ನ ಮಾಡಿ ತೋರಿಸು ಅಂತಾದ್ರು. ವಿಶೇಷವಾಗಿ ತೋರಿಸಿದ್ವಿ. ಒಂದು ಹೊಸ ಪ್ರಯತ್ನ ಜನರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ನೀಡಿ ಈ ಕಿರಿಕನ್ನ ಒಂದು ಸಿನಿಮಾನ ಗೆಲ್ಲಿಸಿ ಅಂತ ಹೇಳ್ತಾ, ನನಗೆ ಭಾರಿ ಖುಷಿಯಾಗಿದೆ ಇವತ್ತು ಈ ಟ್ರೈಲರ್ ನೋಡಿ ಹಾಗೂ ಆಡಿಯೋ ಸಾಂಗ್ಸ್ ನೋಡಿ. ನೀವು ಅದಾದಮೇಲೆ ನಿಮ್ಗೆ ಅನಿಸ್ತದೆ ಅದನ್ನ ಹೇಳಿ. ಹಾಗೆ ನಮ್ಮ ರವಿ ಅಣ್ಣನಿಗೆ, ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ, ನಮ್ಮ ಸಚಿನ್ ಬ್ರದರ್ಗೆ, ನಮ್ಮೆಲ್ಲ ನನ್ನ ಅನ್ನದಾತರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಗ್ಯಾರೇಜ್ ಮೆಕ್ಯಾನಿಕ್ ಆಗಿ ಮಾಡಿದ್ದೀನಿ. ನಾನು ಈ ಸಿನಿಮಾದಲ್ಲಿ ನಾನು ಗ್ಯಾರೇಜ್ ಮೆಕ್ಯಾನಿಕ್ ಪಾತ್ರ ಮಾಡಿದ್ದೀನಿ. ಇದರಲ್ಲಿ ಹೇಗಾಗುತ್ತೆ ಅಂತಂದರೆ, ಹೀರೋಯಿನ್ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಸ್ವಲ್ಪ ಅವರು ಶ್ರೀಮಂತರ ಮನೆ ಹುಡುಗಿಯಾಗಿರ್ತಾರೆ. ನಾನು ಸ್ವಲ್ಪ ಕಿರಿಕ್ ಮಾಡ್ಕೊಂಡು ಲೋಕಲ್ ಆಗಿ ಬೆಳೆದಿರ್ತೀನಿ. ಹಾಗೆ ಅವ್ರನ್ನ ಕಿಡ್ನಾಪ್ ಮಾಡಿಕೊಂಡು ಮತ್ತೆ ಹೇಳ್ಕೊಂಡು ನಮ್ಮ ಚಿಕ್ಕ ವಯಸ್ಸಿನಲ್ಲೇ ನನ್ನ ಥ್ಯಾಂಕ್ ಯು ಏನು ಮುಂದೆ ಎಲ್ಲ ಸಿನಿಮಾ ನೋಡ್ಕೊಂಡು ಸ್ಟೋರಿ ಬರ್ಕೊಂಡು ಗಾಂಧಿನಗರದಲ್ಲಿ ಓಡಾಡ್ತಾ ಇದ್ರು ಚಿತ್ರಗಳು ಮಾಡಬೇಕು ಅಂತ. ಅವ್ರ ಕನಸನ್ನ ನಾನಿವತ್ತು ನನಸು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಚಿತ್ರಕಥೆ ನಮ್ಮ ಆನ್ಲೈನ್ ಸ್ಟೋರಿ ಮಾಡ್ಬೇಕಾದ್ರೆ ನಮ್ಮ DOP ಅವ್ರ ಕೀರ್ತಿವರ್ಧನ್ ಹಾಗೂ ನಮ್ಮ ಡೈರೆಕ್ಟರ್ ಗಂಗಾಧಳಿ ನಾಗದರು ಮತ್ತೆ ನಾನು ಆನ್ಲೈನ್ ಸ್ಟೋರಿ ಮಾಡಬೇಕಾದ್ರೆ ಈ ಕತೆಗೆ ನಾಯಕನ ಹುಡುಕ್ತಾ ಇದ್ವಿ. ಈ ನಾಯಕ ಕರೆಕ್ಟಿಗೆ ಸೂಟಬಲ್ ಆಗ್ತಾನೆ ಅಂತೇಳಿ ರವಿ ಶೆಟ್ಟಿ ಅವ್ರನ್ನ ನಾವು ಕರೆ ತಂದ್ವಿ. ಈ ನಾಯಕ ಮುಂಚೆ ಏನು ಮಾಡ್ತಾ ಇದ್ದ ಅಂತ ನಿಮ್ಗೆ ಗೊತ್ತಿಲ್ಲ. ಈ ನಾಯಕ ಒಬ್ಬ ಆಟೋ ಡ್ರೈವರ್, ಒಬ್ಬ ಕ್ಯಾಬ್ ಡ್ರೈವರು. ಅವನಿಗೂ ತುಂಬ ಕನಸುಗಳಿತ್ತು, ನಾನೆಲ್ಲಾದರೂ ಒಂದು ಅಚೀವ್ ಮಾಡಬೇಕು, ನಾನೆಲ್ಲಾದರೂ ಮುಂದೆ ಬರಬೇಕು ಅನ್ನೋದು. ಈ ಕತೆಗೆ ನಾಯಕ ಸೂಟ್ ಆಗ್ತಾ ಇದ್ದ. ಒಂದು ಫ್ಯಾಮಿಲಿ ಆಗಬೇಕಂದ್ರೆ ತಂದೆ ತಾಯಿ ಇಂಪಾರ್ಟೆಂಟು. ತಂದೆ ತಾಯಿ ಆದಮೇಲೆ ಮಕ್ಕಳು ಬರ್ತಾರೆ. ಮಕ್ಕಳು ಬಾಲ್ಯದಲ್ಲಿ
ಆಟ ಪಾಠಗಳು ಆಡ್ಕೊಂಡು ಬೆಳೀತಿರ್ತಾರೆ. ಅವರು ಒಂದು ಏಜಿಗೆ ಬರ್ತಾರೆ, ಒಂದು 10 ಕ್ರಾಸ್ ಆದ್ಮೇಲೆ 15 ಏಜಿಗೆ ಬರ್ತಾರೆ. ಆ 15 ಏಜಿಗೆ ಬರುವಾಗ ಅವ್ರಿಗೆ ಒಂದು ಕನಸುಗಳಿರುತ್ತೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇನ್ನೊಂದು ಆಗಬೇಕು ಅಂತ. ಆದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಇದೆಲ್ಲ ಸಾಧ್ಯ ಇರಲ್ಲ. ನಮ್ಮ ಕನಸುಗಳು ಕನಸಾಗಿ ಉಳ್ಕೊಬಿಡ್ತಾರೆ. ಈ ಚಿತ್ರದಲ್ಲೂ ಅದೇ ನಾವು ತೋರ್ಸಕ್ ಹೊರಟಿದ್ದೀವಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತ ಒಂದು ಹುಡುಗ ಏನ್ ಮಾಡ್ತಾನೆ, ಏನಾಗ್ತಾನೆ, ಅವನಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ದಿಲ್ಲದಾಗ ಅವ್ನು ಏನಾಗ್ತಾನೆ, ಕೊನೆಗೆ ಅವ್ನು ಏನೇನು ಪ್ರಾಬ್ಲಮ್ಸು ಫೇಸ್ ಮಾಡ್ತಾನೆ ಅನ್ನೋದೇ ಈ ಚಿತ್ರದ ಸಾರಾಂಶ. ತುಂಬಾ ಖುಷಿ ಆಗ್ತದೆ, ನರ್ವಸ್ ಕೂಡ ಆಗ್ತದೆ. ಇಷ್ಟು ದಿನ ಶೂಟಿಂಗ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಹೋಗಿತ್ತು ಟೈಮು. ಬಟ್ ಈಗ ಮೂವಿ ರಿಲೀಸ್ ಆಗ್ತಿದೆ ಅಂತ ಇದ್ದಾಗ ಅದು ಎಕ್ಸಾಮ್ ಬರೆದು ರಿಸಲ್ಟ್ ಬರೋ ಟೈಮಲ್ಲಿ ನರ್ವಸ್ ಆಗ್ತಾ ಇದೀವಲ್ಲ, ಆ ತರ ಫೀಲ್ ಆಗ್ತಾ ಇದೆ. ಖುಷಿನೂ ಆಗ್ತದೆ ಅದ್ರ ಜೊತೆಗೆ. ಅಂಡ್ ಥ್ಯಾಂಕ್ ಯು ಮಾಮ್, ಜ್ಯೋತಿ ಅಮ್ಮ ಮತ್ತೆ ಕೀರ್ತಿ ಸರ್, ಅವರಿಂದ ನನಗೆ ಈ ಮೂವಿ ಆಪರ್ಚುನಿಟಿ ಸಿಕ್ತು. ಅಂಡ್ ಮೂವಿ ಸ್ಟೋರಿ ತುಂಬಾ ಚೆನ್ನಾಗಿದೆ, ಆಕ್ಚುಲಿ ಡಿಫ್ರೆಂಟ್ ಆಗಿದೆ. ಸರ್ ಕೇಳ್ತಾ ಇದ್ರು ಈ ಮೂವಿಯಲ್ಲಿ ಏನ್ ಡಿಫ್ರೆಂಟ್ ಆಗಿದೆ ಅಂತ. ಇದರಲ್ಲಿ ಮದರ್ ಸೆಂಟಿಮೆಂಟ್ ಇದೆ, ಲವ್ ಇದೆ, ಅಂಡ್ ತುಂಬಾ ಚೆನ್ನಾಗಿ ಕಿರಿಕ್ ಇದೆ. ನೀವು ನೋಡ್ಕೋಬಹುದು, ಇದೆಲ್ಲ ಮ್ಯಾಟರ, ಇದಕ್ಕೆಲ್ಲ ಜಗಳ ಆಡ್ಬೇಕಾ ಅಂತ ಇರುತ್ತೆ. ಬಟ್ ಸ್ಟಿಲ್ ನಾವು ಜಗಳ ಆಡ್ತೀವಿ, ಜಗಳ ಮಾಡ್ತೀವಿ. ಅದು ನೋಡೋಕೆ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅಂಡ್ ಈ ಕಿರಿಕಿಂದ ನನ್ನ ಲೈಫಲ್ಲಿ, ಮೂವಿಯಲ್ಲಿ ನನ್ನ ಲೈಫಲ್ಲಿ ಹೇಗೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ತಗೊಳತ್ತೆ, ನನ್ನ ಲೈಫ್ ಹೇಗೆ, ಐ ಮೀನ್ ಯಾವಾಗ್ಲೂ ಕಿರಿಕ್ ಮಾಡ್ಕೊಂಡು ಜಗಳ ಆಡ್ತಾ ಇರ್ತಾರೆ, ಅವ್ರು ಹೇಗೆ ಲವ್ ಮಾಡ್ತಾರೆ. ಸೊ ಅದು ಕೂಡ ಆ ಕಿರಿಕಿದು ಒಂದು ಪಾರ್ಟ್. ತುಂಬಾ ಚೆನ್ನಾಗಿದೆ, ನಾನು ತುಂಬಾ ಖುಷಿ ಪಟ್ಟು ಮಾಡಿದೀನಿ. ಫಸ್ಟ್ ಡೇನೆ ಕಾಡು ಕರ್ಕೊಂಡೋಗಿ ಶೂಟಿಂಗ್ ಮಾಡಿದ್ದಾರೆ. ಸೊ ನಾನು ಅನ್ಕೊಂತ ಇದ್ದೆ ಇನ್ನು ಎಲ್ಲೆಲ್ಲಪ್ಪ ಕರ್ಕೊಂಡು ಹೋಗ್ತಾರೆ ಇವರು ಶೂಟಿಂಗಿಗೆ ಅಂತ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ, ನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಎಂಟೈರ್ ಶೂಟ್ ನಾನು ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಈಗ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಹೈ ನರ್ವಸ್ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮೂವಿನ ಖಂಡಿತವಾಗ್ಲೂ ನೋಡಬೇಕು. ಅಂಡ್ ನಿಮ್ಮ ಫೀಡ್ಬ್ಯಾಕ್. ಥ್ಯಾಂಕ್ ಯು. ಕೀರ್ತಿವರ್ಧನ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಆ್ಯಕ್ಚುಲಿ ಈ ಸಾಂಗ್ ಪ್ಲಾನ್ ಆಗಿದೆ ಹೆಂಗೆ ಅಂದರೆ, ನಾನು ಸರ್ ಒಂದು ಆಲ್ಬಮ್ ಸಾಂಗಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ವಿ. ಸಡನ್ನಾಗಿ ಸರ್ ಒಂದು ಕಾಲ್ ಬಂತು, ಸುಜಿತ್ ನಾಳೆ ಬರ್ತೀವಿ, ಒಂದು ಮೀಟಿಂಗ್ ಇದೆ, ಈ ಥರ ಸಾಂಗ್ ಒಂದಿದೆ, ಪಾತ್ರ ಸಾಂಗ್ ಮಾಡ್ತೀಯ ಅಂತಂದು. ನಾನು ಸರಿ ಸರ್ ಆಯಿತು ನಡೆಯೋಣ ಅಂತ. ಮೀಟಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ನೆಕ್ಸ್ಟ್ ಡೇ ಹೋದ್ವಿ, ಡೈರೆಕ್ಟರ್ ಸರ್ನ ಪರಿಚಯ ಮಾಡಿಸಿದ್ರು, ಪ್ರೊಡ್ಯೂಸರ್ ಸರ್ನ ಪರಿಚಯ ಮಾಡಿಸಿದ್ರು. ಆಮೇಲೆ ನೆಕ್ಸ್ಟ್ ಡೇನೇ ಏನಂದ್ರು, ಸುಜಿತ್ ನಾಳೆನೇ ಶೂಟ್ ಹೋಗೋಣ ಅಂತಂದರು. ನಾನು ಸರ್ ಏನು ಪ್ರಿಪೇರ್ ಆಗಿಲ್ಲ, ನಾನು ಲಿರಿಕ್ಸ್ ಡಿವೈಡ್ ಮಾಡಿಲ್ಲ, ಏನೂ ಮಾಡಿಲ್ಲ ಅಂದೆ. ಇಲ್ಲ ಪ್ಯಾಥೋ ಸಾಂಗು ರಾ ಲುಕ್ ಬೇಕು ಅಂತಂದರು. ಅದೇ ಥರ ಪಾಪ ನಮ್ಮ ಹೀರೋ ಸರ್ ಏನೆಲ್ಲ ಕಷ್ಟಪಟ್ಟರು ಅಂತ ನಮಗೆ ಗೊತ್ತು. ಐ ಮೀನ್ ಆ ಸಾಂಗ್ ಫುಲ್ ಜರ್ನಿ ಹೆಂಗಿತ್ತು ಅಂದರೆ, ನಾವು ಥ್ರೂಔಟ್ KR ಮಾರ್ಕೆಟು, JC ರೋಡು, ಸೊ ಅಂಥ ಸ್ಟ್ರೀಟ್ಸು, ಗಲ್ಲಿ ಅಂಥದ್ರಲ್ಲೇ ನಾವು ಶೂಟ್ ಮಾಡಿದ್ವಿ ಪ್ಯಾಥೋ ಸಾಂಗ್ಸು. ಫುಲ್ ಫೀಲಿಂಗ್ಸ್, ಎಮೋಷನ್ಸಲ್ಲಿ. ಪಾಪ ಕೆಲವೊಂದು ಸತಿ ಹೀರೋ ಸರ್ಗೆ ಕಣ್ಣಲ್ಲಿ ನೀರೇ ಬಂದುಬಿಟ್ಟಿತ್ತು. ಸೊ ಆ ಥರನೇ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಇಡೀ ಚಿತ್ರತಂಡ ನಾವು ಹೆಂಗಿದ್ವಿ ಅಂದರೆ ಫುಲ್ ಫ್ಯಾಮ್ಲಿ, ಫ್ರೆಂಡ್ಸ್, ಫುಲ್ ಜಾಲಿಯಾಗಿ ಚೆನ್ನಾಗಿ ಮಾಡಿದ್ವಿ ಶೂಟು. ಸೊ ಅಟ್ ಲಾಸ್ಟ್ ನಾನೇ ತುಂಬ ಸತಿ ಕೇಳ್ತಾ ಇದ್ದೆ ಇಡೀ ಚಿತ್ರತಂಡಕ್ಕೆ, ಸರ್ ಯಾವಾಗ ಸರ್ ರಿಲೀಸ್ ಮಾಡ್ತೀರಾ ಅಂತ. ಕೊನೆಗೂ ಆ ಡೇ ಬಂತು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಮೇಯ್ನಾಗಿ ಸಾಂಗ್ಸ್ ಹಿಟ್ಟಾಗಲಿ. ಇದರಿಂದ ಇದೆಲ್ಲ ನಮ್ಮ ಇಡೀ ಚಿತ್ರತಂಡಕ್ಕೆ ಒಂದು ಹೊಸ ಲೈಫ್ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. 3 ಸಾಂಗ್ ಮತ್ತೆ ಒಂದು ಬಿಟ್ ಕಂಪೋಸ್ ಮಾಡೋಕ್ಕೆ ನಂಗೆ ಹೇಳಿದ್ರು, ಮ್ಯೂಸಿಕ್ ಮಾಡೋಕ್ಕೆ. ಸಾಹಿತ್ಯ ಕೂಡ ನನಗೆ ಬರೀ ಕೇಳಿದರು. ಅದರ ನಂತರ ಪೋಸ್ಟ್ ಪ್ರೊಡಕ್ಷನ್ ಕೂಡ ನನಗೆ ಜವಾಬ್ದಾರಿಯನ್ನು ವಹಿಸಿದರು. ಆವಾಗ ನಾನು 3 ಸಾಂಗ್ ಬರೆದೆ. ಒಂದು ಮದರ್ ಸೆಂಟಿಮೆಂಟ್ ಸಾಂಗ್, ಅಯ್ಯೋ ಜೀವನವೇ ಸಾಕಾಯ್ತು ಇನ್ನು, ಈ ಹಾಡು ಬರುತ್ತೆ. ಈ ಹಾಡು ಒನ್ ಆಫ್ ಮೈ ಫೇವ್ರೇಟ್ ಕಂಪೋಸಿಷನ್ಸ್. 2028ರಲ್ಲಿ ಮಾಡಿದ್ವಿ, ಪ್ಲೇ ಮಾಡ್ತೀವಿ ಅದನ್ನು. ಅದರ ನಂತರ ಸುಡು ಕೆಂಪಿನ ಸೂರ್ಯ ಬರಲಿ ಅಂತ ಒಂದು ಹಾಡಿತ್ತು. ಆ ಹಾಡನ್ನ ಅನುರಾಧ ಭಟ್ ಮತ್ತು ಸಂತೋಷ್ ವೆಂಕಿ, ನನ್ನ ಫೇವ್ರೇಟ್ ಕಾಂಬೋ, ಅವ್ರು ಸಕ್ಕತ್ತಾಗಿ ಹಾಡಿದ್ರು. ಈ ಅಯ್ಯೋ ಜೀವನವೇ ಸಾಕಾಯ್ತಕ್ಕೆ ಯಾರ ವಾಯ್ಸ್ ಸೆಟ್ ಆಗುತ್ತೆ ಅಂತ ತುಂಬ ಯೋಚನೆ ಮಾಡಿ ನಾವು ನಮ್ಮ ಮೆಹಬೂಬ್ ಸಾಹೇಬ್ನ ಕರೆದ್ವಿ. ಮೆಹಬೂಬ್ ಸಾಹೇಬ್ ಕರೆದು ಅದ್ಭುತವಾಗಿ ಹಾಡಿದ್ರು. ಅದ ನಂತರ 3ನೇ ಸಾಂಗು ಹೊಸ ಮಾಯವಿದು ಹೊಸ ಮಂತ್ರವಿದು ಅನ್ನೋ ಸಾಂಗ್ ನಾನು ಮಾಡಿಕೊಟ್ಟೆ. ಈ 3 ಸಾಂಗ್ ನಾನು ಹೇಳಿದ್ರು, ಆ 3 ಸಾಂಗ್ ಮಾಡಿಕೊಟ್ಟೆ. ಅದು ಮುಗಿದ ನಂತರ ಪೋಸ್ಟ್ ಪ್ರೊಡಕ್ಷನ್ಗೆ ಎಡಿಟಿಂಗ್ ನಾನು ಭಾರ್ಗವ್ ಸ್ಟುಡಿಯೋ ಕಳಿಸ್ಕೊಟ್ಟೆ. ಭಾರ್ಗವ್ ಸ್ಟುಡಿಯೋಲಿ ಎಡಿಟಿಂಗ್ DI ಮುಗೀತು. ಆದ ನಂತರ ನಾನು ಡೈರೆಕ್ಷನ್ ಮಾಡೋದ್ರ ಬಿಸಿ ಆದ ಪರಿಶುದ್ಧಮಲ್ಲಿ. ಆದಮೇಲೆ ಅವ್ರಿಗೆ ಇನ್ನೂ 2 ಸಾಂಗ್ ಬೇಕು ಅಂತ ಮತ್ತೆ ಬಂದರು. ಆ ಟೈಮಲ್ಲಿ ನಾನು ಮಾಡೋಕ್ಕಾಗಲಿಲ್ಲ. ಸೊ ಆಗ RB ಭರತ್ ಅವರು ಅದನ್ನು ಟೇಕ್ ಆಫ್ ಮಾಡಿ 2 ಅದ್ಭುತವಾದ ಹಾಡುಗಳು ಮಾಡಿದ್ದಾರೆ. ಅವರು ಕೂಡ ಅತ್ಯದ್ಭುತವಾದ ಟ್ಯಾಲೆಂಟ್. ಸೊ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಈ ಫಿಲ್ಮಲ್ಲಿ ಹಾಕಿದ್ದೀವಿ. ನಾನು ಮ್ಯೂಸಿಕ್ ಕಂಪೋಸರ್, ಲಿರಿಕ್ಸ್ ಅಂತಲೇ ಹಾಕಿದ್ದೀನಿ ನನ್ನ ಹೆಸರನ್ನ. ಈ ಫಿಲಿಮ್ ಆನ್ಲೈನ್ ಸ್ಟೋರಿ ಹೇಳಬೇಕಂದ್ರೆ ಕಂಟೆಂಟ್ ಬರ್ದಿರೋ ಕಾರಣ ಹೇಳ್ತಿದ್ದೀನಿ. ಚೆಲುವಿನ ಚಿತ್ತಾರ ಪ್ಲಸ್ ದುನಿಯಾ = ಕಿರಿಕ್. ಕಿರಿಕ್ ಫಿಲ್ಮ್ ಅಂದರೆ ಚೆಲುವಿನ ಚಿತ್ತಾರ ಪ್ಲಸ್ ದುನಿಯಾ ಕಂಬೈನ್ ಮಾಡಿ ನೋಡಿದ್ರೆ ಎಕ್ಸಾಕ್ಟ್ ಆಗಿದೆ ಕಥೆ ಎಲ್ಲ ಗುರು ಅಂತ ಹೇಳ್ತಾರೆ ನೀವು. ಈ ಒಂದು ಫಿಲ್ಮ್ ಸ್ಟೋರಿ ಹಂಗೆ ಬರುತ್ತೆ.
ಫಿಲ್ಮ್ ಮಂಡ್ಯ ಸುತ್ತಮುತ್ತಲು ಬೆಂಗಳೂರು, ಮೈಸೂರು, ಮಳವಳ್ಳಿ ಆ ಕಡೆ ಎಲ್ಲ ಶೂಟಿಂಗ್ ಮಾಡಿದ್ದಾರೆ. ನಮ್ಗೆ ನಾಗತಿಹಳ್ಳಿ ಗಂಗಾಧರ್ ಅವರು, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಹಾದಿಯಲ್ಲಿ ಹೋಗಿ ಮುಂದೆ ಬೆಳಿಬೇಕು. ನಾವು ಅಡ್ಡ ಟಿ ಅಂಗಡಿ ಹತ್ರ ಸಖತ್ತಾಗಿ ಮಾತಾಡ್ತಾರೆ. ಇಲ್ಲಿ ಸ್ವಲ್ಪ ಅವರು ನರ್ವಸ್ ಆಗಿದ್ದಾರೆ, ನೆಕ್ಸ್ಟ್ ಟೈಮ್ ಮಾತಾಡ್ತಾರೆ. ನಮ್ಮ ಪ್ರೊಡ್ಯೂಸರ್ಗಳು ನಾಗರಾಜ್ ಸರ್ ಮತ್ತು ಹರೀಶ್ ಅತ್ಯದ್ಭುತವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮೊಂಥರ ಫ್ರೆಂಡ್ಸ್ ಇದ್ದಾಗ ನಾವು ಜೊತೆಗೆ ಪಾರ್ಟಿ ಮಾಡ್ತೀವಿ, ಮಾತಾಡ್ತಾ ಇರ್ತೀವಿ. ಈ ಟೀಮ್ ಒಳ್ಳೆ ಫ್ಯಾಮಿಲಿ ಇದ್ದಂಗೆ ಜೆಲ್ ಆಗಿದೆ. ಫಿಲ್ಮ್ ಅತ್ಯದ್ಭುತವಾಗಿ ಬಂದಿದೆ. ನಮ್ಮ ಭಾರ್ಗವ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಭಾರ್ಗವ್ ಏನಿದ್ದೀರಾ? ಭಾರ್ಗವ್ ಎಡಿಟಿಂಗ್ DI ಅತ್ಯದ್ಭುತವಾಗಿ ಮಾಡಿದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್, ಗ್ರಾಫಿಕ್ಸ್ ಎಲ್ಲ. ಈ ಟೀಸರ್ ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಫ್ರ್ಯಾಂಕ್ ಆಗಿ ಹೇಳಿ. ಕೇಳಿಸ್ತಾ ಇಲ್ಲ, ಈ ಕಡೆ ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಮನಪೂರ್ವವಾಗಿ ನಿಜವಾಗ್ಲೂ ಸಖತ್ತಾಗಿದ್ದಾರಾ? ಈಗ ಇನ್ನೆರಡು ಸಾಂಗ್ ಪ್ಲೇ ಮಾಡ್ತೀವಿ ನೋಡಿ. ಕಾರ್ ನೋಡೋದ ಒಂದು ಹಾಡು ಮತ್ತು ಅಯ್ಯೋ ಜೀವನವೇ ಅಂತ 2 ಹಾಡು ಮಾತ್ರ ಪ್ಲೇ ಮಾಡ್ತೀವಿ. ಮಿಕ್ಕಿದ ಕಂಟೆಂಟ್ ಎಲ್ಲ ಯೂಟ್ಯೂಬಲ್ಲಿ ನೀವು ನೋಡಬೇಕು. ಕನ್ನಡ ಫಿಲ್ಮ್ ಓಡ್ತಿಲ್ಲ ಅಂತ ಕಂಪ್ಲೇಂಟ್ ಬರ್ತಿದ್ದೆ. ನಿಮ್ಮಂಥರಲ್ಲ ಇಲ್ಲಿ ಮಾತ್ರ ಇಲ್ಲ, ಥಿಯೇಟ್ರಲ್ಲಿ ಟಿಕೆಟ್ ಅಮೌಂಟ್ ಕೊಟ್ಟು ಬಂದು ನೋಡಿ ಫಿಲ್ಮ್ನ ಗೆಲ್ಲಿಸಬೇಕು ಅಂತ ಕಷ್ಟಪಟ್ಟು ಮಾಡಿದ್ದೀವಿ ನಾವು. 1 ದಿನ 2 ದಿನ ಕಷ್ಟ ಅಲ್ಲ ಇದು. ಈ ಫಿಲ್ಮ್ ಕಿರಿಕ್ ಅಂತ ಟೈಟ್ಲ್ ಇಟ್ಟಂಗೆ ನಮ್ಮ ಟೀಮಲ್ಲೇ ಜಗಳ ಆಗಿದೆ. ಅನೇಕ ಹೇಳ್ಬಾರ್ದಲ್ಲ, ಅನೇಕ ಆಗಿದೆ. ಮಾತ್ರ ನಾವು ಸಮಜಾಯಿಸ್ಕೊಂಡು ಜೊತೆಗೆ ಪಾರ್ಟಿ ಮಾಡಿದಂಗೆ, ಸಹೋದರರಿದ್ದಂಗೆ ಮತ್ತೆ ಒಂದಾಗಿ ಮತ್ತೆ ಬೆರೆತು ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿಗೆ ಸಂಬಂಧ ಜಗಳ ಬರ್ತೀರಿ. ಅದ್ರ ಟೀಮಲ್ಲಿ ಬರ್ದಿರತ್ತಾ? ಜೊತೆಗೆ ಬಂದು ಫಿಲ್ಮ್ನ ಅತ್ಯದ್ಭುತ ಮುಗಿಸಿದ್ದೀವಿ. ನೀವೆಲ್ಲ ಥಿಯೇಟರ್ಗೆ ಬಂದು ನೋಡಿ ಫಿಲ್ಮ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮ ಯಹೋವದರಿಂದ ಫಿಲ್ಮ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಬಟ್ ಈ ಟ್ರೈಲರ್ ನೋಡಿದ್ರೆ ನಮಗೆ ಒಂದು ಅನಿಸಿದ್ದು, ಈ ಕಿರಿಕ್ ಯಾರು ಅಂತ, ಈ ಸಿನಿಮಾದಲ್ಲಿ ಕಿರಿಕ್ ಯಾರು ಅಂತ. ಯಾಕಂದರೆ ಇದು ಬಂದು ಎಲ್ಲ ಟೀಮವ್ರು ಹೇಳ್ತಾ ಇದ್ರು, ನಮ್ಮ DOP ನಮ್ಮ ಸ್ನೇಹಿತ ಕೀರ್ತಿ ಅವನೇ ಕಿರಿಕು ಅಂತ. ಯಾಕಂದರೆ ಅವನೇ ಬಾಸ್ ಅಂತ ಹೇಳ್ತಾ ಇದ್ರು. ಸೊ ಹೀಗಾಗಿ ಕಿರಿಕ್ ಅನ್ನೋದು ಹೇಗೆ ಬಂತು ಈ ಸಿನಿಮಾಗೆ ನಮಗೊಂದು ಕುತೂಹಲ. ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಕಿರಿಕ್ ಎಲ್ಲಿಂದ ಶುರು ಆಯಿತು, ಕಥೆಯಿಂದನೋ ಅಥವಾ ನಾಯಕ ನಟನಿಂದನೋ, ಡೈರೆಕ್ಟ್ರಿಂದನೋ, ಪ್ರೊಡ್ಯೂಸರಿಂದನೋ ಅಂತೇಳಿ. ಬಟ್ ವೆರಿ ಕ್ಯಾಚಿ ಇದೆ ಕಿರಿಕ್ ಅನ್ನೋದು ಒಂದು ಟೈಟ್ಲು. ತುಂಬ ಚೆನ್ನಾಗಿದೆ. ಅದು ನಮ್ಮ ಕೀರ್ತಿ ಹೇಳ್ದಂಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಿರಿಕ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ವಿ ಅಂತ. ಬಟ್ ಥಿಯೇಟ್ರಿಗೆ ಏನೂ ಕಿರಿಕ್ ಆಗದೆ ಚೆನ್ನಾಗಿ ಸಿನಿಮಾ ಓಡಲಿ ಅಂತ ನಾನು ಹಾರೈಸ್ತೀನಿ. ಇನ್ನೊಂದು ಖುಷಿ, ಟಿಕೆಟ್ಗೆ ಫುಲ್ ನುಗ್ಗು ಏನಂತಾರಲ್ಲ, ಕುಂಭಮೇಳಲ್ಲಿ ಆಯ್ತಲ್ಲ ಸ್ಟ್ಯಾಂಪೇಜು, ಆ ಥರ ಆಗಲಿ, ಸಾಯೋದು ಬೇಡ ಅಷ್ಟೇ. ಬಟ್ ಆ ಥರ ಆಗಲಿ ಅಂತ ಹಾರೈಸ್ತೀವಿ. ತುಂಬ ಇಷ್ಟ ಆಯಿತು. ಎಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದೀರಿ. ಐ ರಿಯಲಿ ಥ್ಯಾಂಕ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ಹೊಸ ಪ್ರತಿಭೆಗಳು ಕನ್ನಡ ಇಂಡಸ್ಟ್ರಿಗೆ ಬಂದರು. ಹಾಗೆ ನಿರ್ಮಾಪಕರು ಒಂದು ಮಾತು ಹೇಳಿದ್ರು, ನಮ್ಮ ತಂದೆ ತಾಯಿ ಕೂಲಿ ಕಾರ್ಮಿಕರು ಅಂತ, ಅಲ್ಲಿಂದ ನಾವು ಈ ಸಿನಿಮಾ ಮಾಡಿದ್ವಿ ಅಂತ. ತುಂಬ ಒಳ್ಳೆಯದು ಸರ್, ನಿಮ್ಮಂಥ ನಿರ್ಮಾಪಕರು ಬೇಕು. ಸಿನಿಮಾ ಚೆನ್ನಾಗಿ ಹೋಗಲಿ, 100 ದಿವಸ ಹೋಗಲಿ. ಆ ಸಿನಿಮಾದಿಂದ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಈ ಕಿರಿಕ್ ಅನ್ನೋ ಸಿನಿಮಾ ಏನೂ ಕಿರಿಕಿಲ್ಲದೆ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಕಿರಿಕ್ ಕುಟುಂಬದವರೇ, ಎಲ್ರಿಗೂ ನಮಸ್ಕಾರ. ಕಿರಿಕ್ ಸಿನಿಮಾ ಬಹುತೇಕ 90 ಭಾಗ ಎಲ್ಲ ನಮ್ಮೂರು ಹುಡುಗರು ಮಾಡಿರೋಂಥ ಸಿನಿಮಾ. ನಮ್ಮ ನಾಗಮಂಗಲ ಭಾಗ, ಬಸರಾಳು, ಬಿಲ್ಡಿಂಗ್ನೊಲೆ, ಪೂರ್ತಿ ಈ ಭಾಗದ ಗೆಳೆಯರು ಮಾಡಿರೋಂಥ ಸಿನಿಮಾ. ಅದೇ ಪ್ರೀತಿಯಿಂದ ಚೆಲುವಣ್ಣ ಆಗಲಿ, ನಾನಾಗಲಿ, ನಮ್ಮ ಸಚಿನ್ ಆಗಲಿ ಇಲ್ಲಿ ಬಂದಿರೋದು ಅದು ನಮ್ಮ ಭಾಗದ ಹುಡುಗರು ಅಂತ. ಬಂದು ನನಗೆ ಕೀರ್ತಿ ಸುಮಾರು ವರ್ಷಗಳಿಂದ ಪರಿಚಯ. ಉಳಿದವರೆಲ್ಲ ಹೊಸ ಮುಖ ನನಗೆ. ಕೀರ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ಏನು ಅಂತಂದರೆ, ನಾನು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಒಂದು ಸ್ಟ್ರಗಲಿಂಗ್ ಒಬ್ಬ ಬಹುಶಃ ಕಲಾವಿದ ಆಗಬೇಕು ಅಂತ ಬಂದಂತ ಕಾಣುತ್ತೆ ಕೀರ್ತಿ. ಎಸ್, ಕಲಾವಿದ ಆಗಬೇಕು ಅಂತ ಬಂದು ಸಿನಿಮಾದಲ್ಲಿ ಬೇರೆ ಎಲ್ಲ ಪಲ್ಲಟಗಳನ್ನು ಅನುಭವಿಸ್ತಾ ಕೊನೆಗೆ DOP ಆಗಿ 12 ಸಿನಿಮಾ ಮಾಡಿದ್ದಾನೆ ಅಂದರೆ ನಾವೆಲ್ಲ ಮೆಚ್ಚಬೇಕಾದಂಥ ಅಂಶ. ಸಿನಿಮಾಗೆ ಬಂದು ಸಿನಿಮಾದಿಂದ ಏನು ಅಂದುಕೊಂಡಿದ್ದು ಆಗದೆ ಹೊರಟೋದವ್ರು ಎಷ್ಟೋ ಜನ ಇದ್ದಾರೆ, ಬೇರೆ ಬೇರೆ ಕೆಲಸಗಳನ್ನು ನೋಡ್ಕೊಂಡವರು. ಆದರೆ ಸಿನಿಮಾದಲ್ಲಿ ಏನಾದರೂ ಸಾಧಿಸ್ಬೇಕು ಅಂತೇಳಿ ಇಲ್ಲೇ ಪಲ್ಟಿ ಹೊಡಿತಾ ಇದ್ದಾನೆ. 12 ಸಿನಿಮಾ ಮಾಡಿದ್ದಾನೆ. ಹಾಗಾಗಿ ನನಗೆ ಬಹಳ ಮೆಚ್ಚುಗೆ ಕೀರ್ತಿನ ಕಂಡ್ರೆ. ಇನ್ನು ಇಡೀ ತಂಡಕ್ಕೆ ಮುಂದಾಳತ್ವ ವಹಿಸಿ ಕಿರಿಕ್ ಅನ್ನೋ ಸಿನಿಮಾ ಮಾಡಿರುವಂಥದ್ದು.
ಎಲ್ಲ ಹೊಸ ನಿರ್ದೇಶಕರು, ಹೊಸ ಕಲಾವಿದರು, ಇಷ್ಟು ಜನ ಇದ್ದಾರೆ. ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡ್ತಿರ್ತಾರೆ. ಪ್ರತಿ ಸಿನಿಮಾ ಒಂದು ಹೊಸ ಪ್ರಯತ್ನ, ಹೊಸ ಆಲೋಚನೆಗಳು. ಈ ಸಿನಿಮಾದ ಆಲೋಚನೆಗಳು ಕೂಡ ನಾನು ಟ್ರೈಲರ್ನ ಪೂರ್ತಿ ನೋಡಿದೆ ನಿಂತ್ಕೊಂಡು. ಟ್ರೈಲರಲ್ಲಿ ಆ್ಯಸ್ ಯೂಶುವಲ್ ನಮ್ಗೆ ಇವತ್ತಿನ ಒಂದು ಅಬ್ಬರದ ಇದು ಇದೆ, ಸಿನಿಮಾದಲ್ಲಿ ಏನೋ ಒಂದಷ್ಟು ವಿಷಯ ಇದೆ ಅನ್ನುವ ಎಲ್ಲ ಲಕ್ಷಣವು ಟ್ರೈಲರಲ್ಲಿದೆ. ಸಿನಿಮಾದಲ್ಲೂ ಆ ಎಲ್ಲವೂ ಇರುತ್ತೆ ಅಂತ ಭಾವಿಸ್ತಾ ಸಿನಿಮಾಗೆ ತುಂಬ ಒಳ್ಳೆಯದಾಗಲಿ. ನಿರ್ದೇಶಕರಿಗೆ ಸ್ವಲ್ಪ ಸಭಾ ಕಂಪನ, ಆದರೆ ಸಿನಿಮಾ ಶಾರ್ಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ಅಂತ. ಒಳ್ಳೆಯದಾಗಲಿ. ಕಲಾವಿದರಿಬ್ಬರು, ನಮ್ಮ ನಾಯಕ ನಾಯಕಿ, ಅವ್ರಿಗೂ ಕೂಡ ಒಳ್ಳೆಯ ಉತ್ತಮ ಭವಿಷ್ಯ ಆಗಲಿ ಅಂತ ಹಾರೈಸ್ತೀನಿ. ಟೈಟ್ಲ್ ಏನು ಅಂತ ಕೇಳಿದೆ. ಬಂದ ತಕ್ಷಣ ನಮ್ಮ ಆಫೀಸಿಗೆ ಬಂದಿದ್ರು, ಕಿರಿಕ್ ಅಂದರು. ಎಷ್ಟು ಸಲ ಕಿರಿಕ್ ಮಾಡ್ಕೊಂಡಿದ್ದೀರಪ್ಪ ಅಣ್ಣ, ಇವಾಗವರೆಗೂ ನಡೀತಾನೆ ಇದೆ ಅಂತಂದರು. ಕೆಲವು ಅದು ಟೈಟ್ಲ್ಗಳ ಗಾಳಿನೇ ಹಾಗೆ. ಆದರೆ ಅಷ್ಟೆಲ್ಲ ಕಿರಿಕ್ ಆದರೂ ಕೂಡ ಅಷ್ಟು ಜನ ನಗ್ನಗ್ತಾ ಒಂದೇ ವೇದಿಕೆಯಲ್ಲಿ ಕೂತಿದ್ದಾರಲ್ಲ, ಅಲ್ಲಿಗೆ ಆ ಯಾವ ಕಿರಿಕಿಗೂ ಮಹತ್ವ ಕೊಡಬೇಕಾದ ಅಗತ್ಯ ಇಲ್ಲ ಅಂತ ಅರ್ಥ. ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಜ್ಯೋತಿ ಮೇಡಮ್ ಅವರು ಮಾಡಿದ್ದಾರೆ. ಅವ್ರಿಗೆ ಮದರ್ ಸೆಂಟಿಮೆಂಟು ಮತ್ತು ಅದರ ಹಾಡಿನ ಬಗ್ಗೆ, ಸಿನಿಮಾ ಬಗ್ಗೆ ತುಂಬ ಅವರಿಗೆ ಒಂದು ದೊಡ್ಡ ಭರವಸೆ ಇದೆ. ಅವ್ರ ಭರವಸೆಗೆ ನಿಧಾನಮ್ಮ, ಅವ್ರ ಭರವಸೆ ಈಡೇರಲಿ, ಒಳ್ಳೇದಾಗಲಿ, ಸಿನಿಮಾ ದೊಡ್ಡ ಯಶಸ್ಸಾಗಲಿ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇಷ್ಟು ಜನ ಬಂದಿದ್ದೀರಿ. ಇವರೆಲ್ಲರ ಮೇಲಿನ ಪ್ರೀತಿಯಿಂದ ಬಂದಿರೋರು ಭಾಳಷ್ಟು ಜನ ಇದ್ದೀರಿ. ನಿಮ್ಮೆಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.